ಇನ್ನು ಪಿಎಸ್ಐ ಪರಶುರಾಮ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಸ್ತಾರ ನ್ಯೂಸ್ ಜೊತೆಗೆ ಶಾಸಕ ಚನ್ನಾರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಪ್ರಕರಣದ ಕುರಿತಾಗಿ ಕಾಂಗ್ರೆಸ್ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ವಿಸ್ತಾರ ನ್ಯೂಸ್ ಜೊತೆಗೆ ಈ ಪ್ರಕರಣದಲ್ಲಿ ಚನ್ನಾರೆಡ್ಡಿ ಅವರ ವಿರುದ್ಧ ಆರೋಪ ಕೇಳಿ ಬಂದಿದೆ. ಪಿಎಸ್ಐ ಸಾವಿಗೆ ಸಂಬಂಧಪಟ್ಟಂತೆ ಅವರ ಮೇಲೆ ಕೂಡ ಸಾಕಷ್ಟು ಈಗಾಗಲೇ ಆರೋಪವನ್ನು ಮಾಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸ್ವತಃ ಹೇಳಿಕೆಯನ್ನ ನೀಡಿದ್ದಾರೆ. ನಗರ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಆಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಪರಶುರಾಮ್ ಅವರ ಸಾವಿನ ಬೆನ್ನಲ್ಲೇ ಸ್ಥಳೀಯ ಶಾಸಕರ ಮೇಲೆ ಅವರ ಪತ್ನಿ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಸ್ವತಃ ಯಾದಗಿರಿ ಶಾಸಕರಾದಂತಹ ಚನ್ನಾರೆಡ್ಡಿ ಪಾಟೀಲ್ ಅವರಿದ್ದಾರೆ. ಮಾತನಾಡೋಣ, ಅವರ ನಿಲುವೇನು, ಅವರ ಮಾತು ಏನು, ಅವರ ಸ್ಪಷ್ಟನೆ ಏನು ಅಂತ ತಿಳ್ಕೊಳ್ಳುವಂಥ ಕೆಲಸವನ್ನು ಮಾಡೋಣ. ಸರ್, ಈಗ ಈ ರೀತಿಯ ಸಾವಾದ ನಂತರದಲ್ಲಿ ಒಂದಷ್ಟು ಆರೋಪಗಳು ಬಂದಿದೆ. ಅದರಲ್ಲೂ ಕೂಡ ವರ್ಗಾವಣೆಯ ಸಂದರ್ಭದಲ್ಲಿ 30 ಲಕ್ಷ ರೂಪಾಯಿ ಅವರು ಕೇಳಿದ್ರು ಅನ್ನುವಂಥ ಆರೋಪವನ್ನು ಸ್ವತಃ ಬೇರೆ ಯಾರಾದರೂ ಹೇಳಿದರೆ ಇದು ಇಷ್ಟು ತೀವ್ರತೆಯನ್ನು ಪಡೀತಾ ಇರಲಿಲ್ಲ. ಸಾವನ್ನಪ್ಪಿರುವಂತಹ ಪರಶುರಾಮ್ ಅವರ ಪತ್ನಿಯೇ ಈ ರೀತಿ ಹೇಳಿರುವಂಥದ್ದು, ಅದು ಎಲ್ಲೋ ಒಂದು ಕಡೆಗೆ ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಈ ಬಗ್ಗೆ ನಿಮ್ಮ ಸ್ಪಷ್ಟನೆ ಏನು ಸರ್? ನಾನು ಈ ವಿಚಾರದ ಬಗ್ಗೆ ಹೇಳಬೇಕಂದ್ರೆ ಇದು ಸತ್ಯಕ್ಕೆ ದೂರವಾದ ಮಾತು. ನಾನು ಯಾರಿಗೆ ಸಬ್ ಇನ್ಸ್ಪೆಕ್ಟರ್ ಆಗಲಿ, ಪೊಲೀಸರಿಗಾಗಲಿ, ಸರ್ಕಲ್ ಇನ್ಸ್ಪೆಕ್ಟರ್ ಇರಲಿ, ಯಾರೇ ಇರಲಿ, ಯಾವ ಆಫೀಸರ್ ಸಹಿತ ನಾನು ದುಡ್ಡು ಕೇಳಿಲ್ಲ, ದುಡ್ಡು ತೆಗೆದುಕೊಂಡಿಲ್ಲ, ದುಡ್ಡಿನ ಬಗ್ಗೆ ಮಾತಾಡಿಲ್ಲ. ಯಾವುದೇ ಅಪ್ಪಿತಪ್ಪಿ 4 ದಿವಸ 8 ದಿವಸಕ್ಕೆ ಮಾತಾಡಿದರೆ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಏನಾನ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜನದ್ದು ಏನಾನ ಕುಂದುಕೊರತೆ ಅವ್ರು ಏನಾನ ಕೇಳಿದ್ರೆ ಅದ್ರ ಬಗ್ಗೆ ಮಾತಾಡಿ ಹೊರತಾಗಿ ಬೇರೆ ವಿಷಯ ನಾನು ಮಾತಾಡಿಲ್ಲ. ಇದು ಪೂರ್ತಿ ಸತ್ಯಕ್ಕೆ ದೂರದ್ದು ಮಾತು. ಯಾರೋ ಹೇಳ್ತಾರೆ ಕೇಳ್ತಾರೆ. ಆಮೇಲೆ ನಮ್ಮ ಸರ್ಕಾರ ಈಗಾಗಲೇ CIDಗೆ ಇದನ್ನು ವಹಿಸ್ಯಾರ. CID ಇಲ್ಲಿ ಅಂದರೆ ಎನ್ಕ್ವೈರಿ ಆಗ್ತದೆ. ಎನ್ಕ್ವೈರಿ ಆಗಿ ರಿಪೋರ್ಟ್ ಬಂದಮೇಲೆ ಅದಕ್ಕೆ ಎಲ್ಲರೂ ತಲೆಬಾಗಲೇಬೇಕು, ನಾವು ತಲೆಬಾಗ್ತೀವಿ. ರಿಪೋರ್ಟ್ ಬರಲ್ತಾನೆ ಎಲ್ಲರೂ ಕಾಯೋಣ. ಆವಾಗ ಸತ್ಯ ಅಸತ್ಯ ಯಾವುದೆಂಬುದು ಬಯಲಿಗೆ ಬರ್ತದೆ. ಸರ್, FIR ದಾಖಲಿಸೋಕೆ ನಿಮ್ಮ ವಿರುದ್ಧ ಮತ್ತು ನಿಮ್ಮ ಪುತ್ರನ ವಿರುದ್ಧ FIR ಆಗಿದೆ. FIR ದಾಖಲಿಸೋಕ್ಕೆ ವಿಳಂಬ ಆಯಿತು, ಆ ಕಾರಣಕ್ಕಾಗಿ ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅನ್ನೋಂಥ ಮಾತುಗಳಿದ್ದಾವೆ. FIR ಆಗಲಿಕ್ಕೆ ಯಾಕೆ ವಿಳಂಬ ಆಯಿತು ಅನ್ನೋದು ಸರ್? ಇದು ಅವರಿಗೆ ಬಿಟ್ಟು ವಿಷಯ. ನಾನೇ ಹೇಳ್ರಿ, FIR ಆದದ್ದು ಆಗಲಾರದು ಲೇಟ್ ಆದದ್ದು ಪೊಲೀಸರು ಮತ್ತು ಅಲ್ಲಿ ಪರಿಸ್ಥಿತಿಗೆ ಅರ್ಥ. ಅದರಲ್ಲಿ ನಾ ಏನು ಇಲ್ಲ ನಾ ಅದ್ರಾಗ ಇನ್ವಾಲ್ವ್ ಇಲ್ಲ, ನಾ ಯಾರಿಗೇನು ಮಾತಾಡಲಿಕ್ಕೆ ಹೋಗಿಲ್ಲ. ಸರ್, ಈಗ ನೀವು ಇನ್ವಾಲ್ವ್ ಆಗಿಲ್ಲ, ತನಿಖೆ ಆಗಲಿ, ಎಲ್ಲ ತನಿಖೆ ಆದಮೇಲೆ ಒಂದು ಸ್ಪಷ್ಟತೆ ಸಿಗುತ್ತೆ ಅಂತ ಇದ್ದೀರಿ. ಆದರೆ ಸೇಮ್ ಟೈಮ್ ನಿಮ್ಮ ಪುತ್ರ ಪಂಪಣ್ಣಗೌಡರ ಹೆಸರು ಕೂಡ ಇದರಲ್ಲಿ ಕೇಳಿ ಬರ್ತಾ ಇದೆ. ಆ ಬಗ್ಗೆ ಸರ್? ಸಹಜ ನಾನು ಹೇಳೋದು, ತಂದೆ ಎದ್ದಲ್ಲಿ ಮಗ ಇರ್ತಾನೆ. ಆದರೂ ಸುಮ್ಮನೆ ಆ ಹುಡುಗನ ಮೇಲೆ ಜನ ಯಾವುದೋ ಅಪಾದನೆ ಮಾಡ್ತಾರಂದ್ರೆ ಇದು ನನಗೆ ಒಪ್ಪಿಗಿಲ್ಲ. ಇದೆಲ್ಲ ಸುಳ್ಳು, ಕಟ್ಟುಕತೆ, ಇದೊಂದು ಷಡ್ಯಂತ್ರ. ಯಾಕೋ ಏನು ಬೇಕಿಲ್ಲದವ್ರು ಇರ್ಬೋದು, ವಿರೋಧ ಪಕ್ಷದವ್ರು ಯಾರೋ ನಮ್ಮ ತಂದೆ ಮಕ್ಕಳನ್ನು ಇದರಲ್ಲಿ ಸೇರಿಸ್ಬೇಕನ್ನೋ ವಿಚಾರಕ್ಕೆ ಈ ರೀತಿ ಷಡ್ಯಂತ್ರ ನಡೆದಿದೆ. ಆದರೆ CID ರಿಪೋರ್ಟ್ ಬಂದಮೇಲೆ ಇದು ಯಾವುದು ಷಡ್ಯಂತ್ರನೋ ನಿಜವೋ ಸತ್ಯನೋ ಗೊತ್ತಾಗ್ತದೆ. ಅದ್ರ ಬಗ್ಗೆ ನಾವು ಏನಂದ್ರೂ ನಮ್ಮ ಕಾನೂನು ಬಗ್ಗೆ ನಾವು ಅದಕ್ಕೆ ತಲೆಬಾಗ್ತೀವಿ, ಏನಂದ್ರೆ ಇದು ಮಾಡ್ತೀವಿ. ಸರ್, ಆ ಕಾಣದ ಕೈಗಳು ಯಾರು ಸರ್? ನಿಮ್ಮ ವಿರುದ್ಧ ಈ ರೀತಿ ಇದು ಮಾಡ್ತಾ ಇರುವಂಥ ಕಾಣದ ಕೈಗಳು ಯಾರು? ದಯಮಾಡಿ ಕಾಣದ ಕೈ ಅಂದಮೇಲೆ ಕೈನೇ ಕಂಡಿರೋದಿಲ್ಲ ಅಂದ್ರೆ ಹೇಳಕ್ಕೆ ಹೆಂಗಾಗ್ತದೆ? ಯಾವ್ಯಾವ ವಿಷಯವಿದ್ರೂ ನಾವು CID ರಿಪೋರ್ಟ್ಸ್ ನಾಳೆ ಬಂದಮೇಲೆ ಒಳ್ಳೆಯದು ಕೆಟ್ಟದು ಸತ್ಯ ಅಸತ್ಯ ನಿಮಗೂ ಗೊತ್ತಾಗ್ತದೆ, ನನಗೂ ಗೊತ್ತಾಗ್ತದೆ. ಆಮೇಲೆ ಇದ್ರ ಬಗ್ಗೆ ಮುಂದೆ ಮಾತಾಡೋಣ. ಸರ್, ಈಗ CID ಇದಾಗಿದೆ, ನಿಮ್ಮನ್ನೇನಾದರೂ ವಿಚಾರಣೆಗೆ ಕರೆದ್ರೆ ತಾವು ವಿಚಾರಣೆಗೆ ಸಹಕಾರ ಕೊಡ್ತೀರಾ, ಹೋಗ್ತೀರಾ? ಒಂದು ನಿಮಿಷ ಸರ್, CID ಅವರು ಈ ಕೆಲವು ಜನ ನಿಮ್ಮ ಮಾಧ್ಯಮದವರು ಈಗಾಗಲೇ ಶಾಸಕ ಪುತ್ರ ಪಲಾಯನ ಮಾಡಿದ್ದಾರೆ, ಹಾಗೂ ಈಗ ಏನೋ ಹೇಳ್ತಾ ಇದ್ದಾರೆ, ತೇಜೋವಧೆ ಮಾಡ್ತಾ ಇದ್ದಾರೆ. ಇದು ಸರ್ವಸಾಮಾನ್ಯ, ಅದಕ್ಕೆ ನಾನು ಏನನ್ನೋದಿಲ್ಲ. ಆದರೆ ಇದರಲ್ಲಿ ಕರೆದ್ರೆ ಹೋಗೋ ಪ್ರಶ್ನೆ ಅಲ್ಲ. ಒಂದೇ ಅವ್ರು ಫೋನ್ ಮಾಡಿದರೆ ಅವ್ರು ಎಲ್ಲಿಗೆ ಬಾರಂದ್ರೆ ನಾನು ಅಲ್ಲಿ ಹೋಗಿ ಅವ್ರಿಗೆ ಸಹಕಾರ ಕೊಟ್ಟು ಬರ್ತೇನೆ. ಸರ್, ನಿನ್ನೆ CM ಸಿದ್ದರಾಮಯ್ಯ ಅವ್ರನ್ನ ತಾವು ಕೂಡ ಭೇಟಿ ಮಾಡಿ ಈ ಒಂದು ಸತ್ಯಾಸತ್ಯತೆಯನ್ನು ತಿಳಿಸುವಂಥ ಪ್ರಯತ್ನ ಏನಾದರೂ ಮಾಡಿದ್ದಾರೆ ಸರ್? ಇಲ್ಲ ಸರ್, ನಮ್ಮ ನಾಯಕರು, ನಮ್ಮ ಪಕ್ಷದ ಮೀಟಿಂಗ್ ಇತ್ತು, ಬಾರ ಅಂತ ಹೇಳಿದ್ರು, ಹೋಗಿದ್ದೀವಿ, ಮಾತಾಡಿದ್ದೀವಿ. ಚನ್ನಾರೆಡ್ಡಿ ಏನು ಧೈರ್ಯಗೊಂದು ಬೇಡಪ್ಪ, ನಾವೆಲ್ಲ ಇರ್ತೀವಿ ಅಂತ ಇಷ್ಟು ಹೇಳಿದ್ರೆ ಹೊರತಾಗಿ ನಾವು ಯಾವುದೇ ವಿಷಯ ಅವ್ರಿಗೆ ತಿಳಿಸ್ಲಿಕ್ಕೆ ಹೋಗಿಲ್ಲ. ಅವ್ರು CM ಇದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ, ಅವರಿಗೆಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ಮೊದಲೇ ಬಂದಿರ್ತದೆ. ಅದರಲ್ಲಿ ನನ್ನ ಬಗ್ಗೆ ಕೇಳಿದ್ರೆ ದುಡಿಸ್ತಾನೆ ಆಗೋದಿಲ್ಲ. ನಾ ಯಾವ ವಿಷಯ ಹೇಳಕ್ಕೆ ಹೋಗಿಲ್ಲ. ಗೃಹ ಸಚಿವರು ತಮ್ಮ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರ? ಇಲ್ಲ, ಅಲ್ಲಿ ಎಲ್ಲರೂ ಇದ್ದರು, ಎಲ್ಲರೂ ನನಗೆ ವಿಶ್ ಮಾಡಿದ್ದಾರೆ, ಎಲ್ಲರೂ ಧೈರ್ಯ ಹೇಳಿದ್ದಾರೆ. ವಿಶೇಷ ಮಾತುಕತೆ ಯಾವ ಇಲ್ಲ ಸರ್. ಇಡೀ ಪ್ರಕರಣದ ಕುರಿತು ಚನ್ನಾರೆಡ್ಡಿ ಅವರ ಸ್ಪಷ್ಟ ನಿಲುವು ಏನು ಸರ್? ಈಗ
ನಾನು ಒಂದೇ ಒಂದು ಹೇಳೀನಿ, ಸತ್ಯಕ್ಕೆ ದೂರ ಮತ್ತು CID ರಿಪೋರ್ಟ್ ಬಂದ ಮೇಲೆ ಎಲ್ಲರೂ ಅದಕ್ಕೆ ತೆಲಿವಾಗಬೇಕು, ನಾನು ತೆಲಿವಾಗ್ತೀನಿ. ಸ್ಪಷ್ಟ ನಿಲುವು ಪ್ರಶ್ನೆನೇ ಇಲ್ಲ. ನಾವು ಅದು ಕಾನೂನು ಏನು ಹೇಳ್ತದೆ ಮತ್ತು ರಿಪೋರ್ಟ್ ಏನು ಬರ್ತದೆ ಅದರ ಮೇಲೆ ಮುಂದಿನ ಮತ್ತೆ ನಂದೇನು ಅದಕ್ಕೆ ವಿರೋಧ ಇಲ್ಲ. ಇದಿಷ್ಟು ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.